ಇಲ್ಲಿ ನೋಡ್ರಿ ಮಕ್ಕಳು ಭಿಕ್ಷಕ್ಕೆ ಬಂದಾರ ನೋಡ್ರಿ. ಈಗ ವಿಡಿಯೋ ಮಾಡ್ಲತ್ತೀನಿ, ವಿಡಿಯೋ ನೋಡಿಕೆ ಹೆಂಗೆ ಹೋಗ್ತಾರೆ ನೋಡ್ರಿ. ಈಗ ನೋಡ್ರಿ ಎಷ್ಟು ಸಣ್ಣ ಹುಡುಗಿಯಾಳ, ಎಷ್ಟು ಸಣ್ಣ ಹುಡುಗನ. ಇವ್ರ ಕೆಲಸ ಬರೀ ಇದೆ, ಅಲ್ಲಿ ಇಲ್ಲಿ ಹೋಟೆಲ್ ಮೇಲೆ ಹೋಗೋದು, ಭಿಕ್ಷೆ ಎತ್ತೋದು. ಭಿಕ್ಷೆ ಎತ್ಕೇಸಿ ಅವ್ರ ಮನ್ಯಾಗ ತಾಯಿಗೆ ತಂದಿದವರಿಗೆ ರೊಕ್ಕ ಕೊಡ್ತಾರೆ. ಅವ್ರು ರೊಕ್ಕ ಏನು ಮಾಡ್ತಾರೆ, ಅವ್ರು ಕುಡಿದ ಕೇಸ್ ಆರಾಮಾಗಿರ್ತಾರೆ. ಈಗ ನಾವು ಮೊಬೈಲ್ ತೆಗೆದೀನಿ, ಹೆಂಗೆ ಓಡೋಗ್ಲತ್ತ ನೋಡ್ರಿ. ಈಗ ಹೋಲತ್ತಾರ ನೋಡ್ರಿ. ನೋಡ್ರಿ, ದಯವಿಟ್ಟು ನೀವು ಎಲ್ಲೆಲ್ಲಿರ್ತೀರಿ, ನಿಮ್ಮ ಹತ್ರ ಈ ಥರ ಹುಡುಗರು ಭಿಕ್ಷೆ ಕೇಳಕ್ಕೆ ಬಂದ್ರಪ್ಪ ಅಂದ್ರೆ ಅವ್ರಿಗೆ ದಯವಿಟ್ಟು ನೀವು ಯಾರು ರೊಕ್ಕ ಕೊಡಬೇಡ್ರಿ. ಅವರಿಗೆ ದಯವಿಟ್ಟು ರೊಕ್ಕ ಕೊಡಬೇಡ್ರಿ. ಬಿಸ್ಕಿಟ್ ಇಸ್ಕೊಡ್ರಿ, ಊಟ ಇಸ್ಕೊಡ್ರಿ, ಬೇಕಾಯ್ತಂದ್ರೆ ಬಟ್ಟೆ ಇಸ್ಕೊಡ್ರಿ, ಚಪ್ಪಲ್ ಇಸ್ಕೊಡ್ರಿ. ನಾವು ನಿಮಗೆ ರೊಕ್ಕ ಕೊಡಲ್ಲ, ನಿಮಗೆ ಬಟ್ಟೆ ಬೇಕಾದ್ರೆ ಬಟ್ಟೆ ಇಸ್ಕೊಡ್ತೀವಿ, ಚಪ್ಪಲ್ ಇಸ್ಕೊಡ್ತೀವಿ, ಊಟ ಇಸ್ಕೊಡ್ತೀವಿ ಅಂತ ಅವರಿಗೆ ನೀವು ಹೇಳ್ರಿ. ಅವಾಗ ಅವ್ರು ಏನು ಮಾಡ್ತಾರೆ, ಬೇಕಾಗತ್ತಂದ್ರೆ ಅದು ಇಸ್ಕೊಡ್ರಿ. ರೊಕ್ಕ ಕೇಳ್ತಾರೆ, ಅದೆಲ್ಲ ಬೇಕಾಗಿಲ್ಲ, ನನಗೆ ರೊಕ್ಕ ಬೇಕಂತಾರೆ. ದಯವಿಟ್ಟು ರೊಕ್ಕ ಕೊಡಬೇಡ್ರಿ. ನೀವು ರೊಕ್ಕ ಕೊಟ್ಟಿರಿ ಅಂದ್ರೆ ಅವ್ರೇನು ಮಾಡ್ತಾರೆ, ಅವ್ರ ತಾಯಿ ತಂದೆ ಎಲ್ಲೆಲ್ಲೂ ಗುಡ್ಡ ಕೆಳಗೆ ಕುಂತಿರ್ತಾರೆ, ಆರಾಮ್ ಸಾಯಂಕಾಲ ಕುಡಿದು ಮೋಜು ಮಸ್ತಿ ಮಾಡ್ತಾರೆ. ನಾವು ಎಲ್ಲಿವರೆಗೂ ಅವರಿಗೆ ರೊಕ್ಕ ಕೊಡ್ಲಾರ್ದಂಗೆ ಇರ್ತೀವಿ, ಅಲ್ಲಿ ಅವಾಗ ಭಿಕ್ಷೆ ಆಟನೇ ನಿಲ್ತದ. ನಾವು ರೊಕ್ಕ ಕೊಟ್ಟೇವೆ ಅಂದ್ರೆ ರೊಕ್ಕ ಕೊಡ್ತಾರೆ, ಭಿಕ್ಷೆ ಎತ್ತಾನೆ ಇರ್ತಾರೆ. ಅದ್ರ ಸಲಕ ಇದು ಎಲ್ಲ ಭಿಕ್ಷಾಟನೆ ತಡಿಬೇಕಾದ್ರೆ ನಾವು ಮೊದಲು ಅವರಿಗೆ ರೊಕ್ಕ ಕೊಡೋದು ನಿಲ್ಲಿಸ್ಬೇಕು. ನಾವಾಗಲಿ ನೀವಾಗಲಿ.